ಆರ್ಥಿಕ ಸಂಕಷ್ಟಕ್ಕೆ ಕೇಂದ್ರ ಹಾಗೆಯೇ ರಾಜ್ಯ ಸರ್ಕಾರ ನೆರವನ್ನ ಕೊಡ್ತಾ ಇದೆ. ಇವತ್ತು ಮೂರನೇ ಪ್ಯಾಕೇಜ್ ಘೋಷಣೆ ಮಾಡ್ತಾರೆ ರಾಜ್ಯದಲ್ಲಿ ಸಿಎಂ ಯಡಿಯೂರಪ್ಪ. ಮಧ್ಯಾಹ್ನ 12:00ವರೆಗೆ ಸಿಎಂ ಯಡಿಯೂರಪ್ಪ ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ. ಮೂರನೇ ಪ್ಯಾಕೇಜ್ ನಲ್ಲಿ ಯಾರಿಗೆಲ್ಲ ಹಾಗಾದ್ರೆ ಬಂಪರ್ ಗಿಫ್ಟ್ ಸಿಗುತ್ತೆ ಅನ್ನೋ ಕುತೂಹಲ ಇದೆ. ರಾಜ್ಯ ಸರ್ಕಾರ ಕೊರೋನಾ ಬಂದ ಮೇಲೆ ಯಾವ ತರ ಆರ್ಥಿಕ ಸಹಾಯವನ್ನ ರಾಜ್ಯಕ್ಕೆ ಮಾಡಿದೆ, ಜನರಿಗೆ ಮಾಡ್ತಾ ಬಂದಿದೆ ಅಂದ್ರೆ ಮೊದಲನೇ ಪ್ಯಾಕೇಜ್ ನಲ್ಲಿ 1610 ಕೋಟಿ ರಿಲೀಸ್ ಆಗಿತ್ತು. ರಾಜ್ಯ ಸರ್ಕಾರ ಎರಡನೇ ಪ್ಯಾಕೇಜ್ ಅಂದ್ರೆ ನಿನ್ನೆ ಸುದ್ದಿಗೋಷ್ಠಿ ಮಾಡಿದಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು 162 ಕೋಟಿ ಯಾವ ತರ ವಿಂಗಡಣೆ ಆಗುತ್ತೆ ಅನ್ನೋ ಬಗ್ಗೆ ಹೇಳಿದ್ರು. ಸೊ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಇದರಿಂದ ಅಂತ. ಇನ್ನು ಇವತ್ತು ಬಹುಶಃ 500 ಕೋಟಿಯಷ್ಟು ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬಹುದು. ಇದರಿಂದ ಯಾರ್ಯಾರಿಗೆ ಲಾಭ ಆಗಬಹುದು, ನೆರವಾಗಬಹುದು ಅಂತ ಯಡಿಯೂರಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಬಟ್ ಆ ಪ್ಯಾಕೇಜ್ ಎಷ್ಟು ದುಡ್ಡಿಂದು ಅಂದ್ರೆ ಎಷ್ಟು ಕೋಟಿಯದ್ದು ಅನ್ನೋ ಬಗ್ಗೆ ಅವರೇ ಅಧಿಕೃತವಾಗಿ ಹೇಳಬೇಕಾಗುತ್ತೆ. 12:00ವರೆಗೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಯಡಿಯೂರಪ್ಪ ಅವರು ಮಾತಾಡ್ತಾರೆ. ಅಲ್ಲಿಗೆ ರಾಜ್ಯದಲ್ಲಿ ಮೂರನೇ ಪ್ಯಾಕೇಜ್ ಎಷ್ಟು ಮೊತ್ತದ್ದು ಘೋಷಣೆ ಮಾಡ್ತಾರೆ, ಇದರಿಂದ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ, ಆರ್ಥಿಕ ನೆರವಾಗಿ ಸರ್ಕಾರ ನಿಲ್ಲುತ್ತೆ ಅನ್ನೋದನ್ನ ನೋಡಬೇಕು. ಒಂದು ಇನ್ಫಾರ್ಮೇಶನ್ ಪ್ರಕಾರ ರಾಜ್ಯ ಸರ್ಕಾರದ ಈ ಒಂದು ಆರ್ಥಿಕ ಪ್ಯಾಕೇಜ್ ಮೂರನೇ ಪ್ಯಾಕೇಜ್ ಏನಿದೆ ಇದು 500 ಕೋಟಿಯಷ್ಟು ಇರಬಹುದು ಅದರ ಗಾತ್ರ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇವತ್ತು ಮೂರನೇ ಆರ್ಥಿಕ ಪ್ಯಾಕೇಜ್ ಘೋಷಣೆ ಆಗುತ್ತೆ. ನಿರೀಕ್ಷೆಗಳಂತೂ ಸಾಕಷ್ಟಿದೆ. ಅಂದ್ರೆ ಅದರ ಮೊತ್ತ ಇರಬಹುದು, ಜೊತೆಗೆ ಯಾರ್ಯಾರಿಗೆ ಹೆಲ್ಪ್ ಆಗಬಹುದು, ಏನೆಲ್ಲ ಈಗ ಚರ್ಚೆಗಳಾಗ್ತಾ ಇದೆ ಈ ವಿಚಾರವಾಗಿ. ಶರ್ಮಿತಾ ಶೆಟ್ಟಿ, ಇವತ್ತು ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಮಹತ್ವದ ಸುದ್ದಿಗೋಷ್ಠಿಯನ್ನ ವಿಧಾನಸೌಧದಲ್ಲಿ ಕರೆದಿದ್ದಾರೆ. ಮಧ್ಯಾಹ್ನ 12:00ವರೆಗೆ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಸುದ್ದಿಗೋಷ್ಠಿನ 2 ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಇವತ್ತು ಕರೆದಿದ್ದಾರೆ. ಒಂದು, APMC ಕಾಯ್ದೆಗೆ ಸುಗ್ರೀವಾಜ್ಞೆ ತಂದು ಇದು ಸರ್ಕಾರಕ್ಕೆ ಬಹಳಷ್ಟು ಡ್ಯಾಮೇಜ್ ಆಗಿದೆ. ರೈತಪರ ಸಂಘಟನೆಗಳು, ವಿಪಕ್ಷಗಳು ಕೂಡ ಸರ್ಕಾರದ ಈ ನಡೆಗೆ ಕಾರ್ಪೊರೇಟ್ ಕಂಪನಿಗಳ ಪರವಾದ ಈ ಒಂದು ಸುಗ್ರೀವಾಜ್ಞೆಗೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಜೊತೆಗೆ APMC ಮಾರುಕಟ್ಟೆ ಅಸೋಸಿಯೇಷನ್ ಕೂಡ ಸದ್ಯದಲ್ಲೇ ದೊಡ್ಡ ಹೋರಾಟವನ್ನು ಕೂಡ ಹಮ್ಮಿಕೊಳ್ತಿದೆ ಮತ್ತು ಬಂದ್ ಅನ್ನು ಕೂಡ ನಡೆಸಿದೆ. ಇದರ ಬೆನ್ನಲ್ಲೇ ಸರ್ಕಾರ ಮೂರನೇ ಪ್ಯಾಕೇಜ್ ಅನ್ನು ಘೋಷಣೆ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಈಗಾಗಲೇ 1610 ಕೋಟಿ ರೂಪಾಯಿಯ ಒಂದು ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ತು. ಇನ್ನ ನಿನ್ನೆ ಅಷ್ಟೇ ಕೆಲವೊಂದು ಸಣ್ಣ ಪುಟ್ಟ ಬೆಳೆಗಾರರಿಗೆ ಎರಡನೇ ಪ್ಯಾಕೇಜ್ ಅನ್ನ ಕೂಡ ಘೋಷಣೆ ಮಾಡ್ತು. ಇವತ್ತು ಮುಖ್ಯಮಂತ್ರಿಗಳು ಮೂರನೇ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಪ್ಯಾಕೇಜು ಕನಿಷ್ಠ 500 ಕೋಟಿ ಇರುತ್ತೆ ಅಂತ ಹೇಳಲಾಗ್ತದೆ. ಇದರಲ್ಲಿ ಪ್ರಮುಖವಾಗಿ ಕಮ್ಮಾರರಿಗೆ, ಕುಂಬಾರರಿಗೆ, ಅರ್ಚಕರುಗಳಿಗೆ ಎಲ್ಲ ಒಂದ್ ಕಡೆ ಮತ್ತು ವಾದ್ಯ ನುಡಿಸುವ ವರ್ಗಕ್ಕೆ, ಅಂದ್ರೆ ಅತಿ ಸಣ್ಣ ಕೆಲಸವನ್ನು ಮಾಡ್ತಕ್ಕಂಥವ್ರು ಮತ್ತು ಸಣ್ಣ ವರ್ಗಕ್ಕೆ ಮತ್ತು ತಿಂಗಳ ಸಂಬಳವನ್ನೇ ನಂಬಿಕೊಂಡು ಬದುಕುವಂತ ಮತ್ತು ಪ್ರತಿದಿನದ ದುಡಿಮೆಯನ್ನೇ ನಂಬಿಕೊಂಡು ಬದುಕುವಂತ ವರ್ಗಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ಅದರಲ್ಲೇ ಪ್ರಮುಖವಾಗಿ ಇವತ್ತು 500 ಕೋಟಿಯ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಶರ್ಮಿತಾ ಶೆಟ್ಟಿ, ಇದರ ಬೆನ್ನಲ್ಲೇ ಪ್ರಮುಖವಾಗಿ ಇದೀಗ APMC ಕಾಯ್ದೆಗೆ ತಿದ್ದುಪಡಿ ತಂದು ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ದಾರೆ. ಇನ್ನೇನು ಇವತ್ತು ಕೆಲವೇ ನಿಮಿಷಗಳಲ್ಲಿ ರಾಜ್ಯಪಾಲರ ಅಂಕಿತಕ್ಕೆ ಕೂಡ ಸುಗ್ರೀವಾಜ್ಞೆ ಹೋಗಿದೆ. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನ ಒಪ್ಪಿಕೊಂಡು ಸುಗ್ರೀವಾಜ್ಞೆ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು APMC ಕಾಯ್ದೆಯಿಂದ ಎಲ್ಲೊಂದ್ ಕಡೆ ಇನ್ನು ಮುಂದೆ APMCಗಳಿಗೆ ಕಾರ್ಪೊರೇಟ್ ಕಂಪನಿಗಳು ನೇರವಾಗಿ ಬರ್ಬೋದು, ಅವರು ಕೂಡ ವರ್ತಕರಾಗಿ ವ್ಯಾಪಾರವನ್ನು ಮಾಡಬಹುದು. ಇದೆಲ್ಲೊಂದ್ ಕಡೆ ರೈತರಿಗೆ ಅನಾನುಕೂಲ ಆಗಲಿದೆ, ಆ ಮುಖಾಂತರ ದಲ್ಲಾಳಿಗಳಿಗೆ ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲ ಆಗಲಿದೆ ಎಂಬ ಗಂಭೀರ ಆರೋಪ ಬಂದಿದೆ. ಈ ಆರೋಪದ ಬೆನ್ನಲ್ಲೇ ಇದೀಗ ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂತದ್ದು. ರೈತಪರ ಸಂಘಟನೆಗಳು ಮತ್ತು ರೈತಾಪಿ ವರ್ಗ ಕೂಡ ಸರ್ಕಾರದ ಈ ದಿಢೀರ್ ಮತ್ತು ಈ ಒಂದು ನಿರ್ಧಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ಸರ್ಕಾರಕ್ಕೆ ಆಗಿರುವಂತಹ ಡ್ಯಾಮೇಜ್ ಅನ್ನ ಇಮಿಡಿಯೇಟ್ಲಿ ಕಂಟ್ರೋಲ್ ಮಾಡಬೇಕಾಗಿದೆ. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕೊರೋನಾ ಹೊಡೆತಕ್ಕೆ ಕೇಂದ್ರದಿಂದ ಕೂಡ ವಿಶೇಷ ಪ್ಯಾಕೇಜ್ ಅನೌನ್ಸ್ ಆಗಿದೆ. ಅಲ್ಲಿ ಪ್ರತಿ ವರ್ಗಕ್ಕೂ ಕೂಡ ಕೇಂದ್ರದಿಂದ ಸಹಾಯ ಹಸ್ತವನ್ನು ಚಾಚಲಾಗ್ತಾ ಇದೆ. ಈಗ ಆರ್ಥಿಕ ಪುನಶ್ಚೇತನಕ್ಕೆ ಅಂತಾನೆ ಕೇಂದ್ರ ಸರ್ಕಾರದಿಂದ 20 ಲಕ್ಷ ಕೋಟಿ ಪ್ಯಾಕೇಜ್ ಅನೌನ್ಸ್ ಆಗಿರೋದು. ಮೊನ್ನೆ ಮತ್ತೆ ನಿನ್ನೆ ಯಾವ್ಯಾವ ವರ್ಗಕ್ಕೆ ಅಂತ ಹೇಳ್ಬಿಟ್ಟು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಪಾರ್ಟ್ 1 ನಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಪಾರ್ಟ್ 2 ಅಂದ್ರೆ ನಿನ್ನೆ ವಿವರಣೆ ಕೊಡುವಂತ ಸಂದರ್ಭದಲ್ಲಿ ರೈತರು, ಕಾರ್ಮಿಕರಿಗೆ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಪಾರ್ಟ್ 3 ಅಂದ್ರೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಯಾರ್ಯಾರಿಗೆ ಏನೇನ್ ಕೊಡ್ತಾರೆ, ಈಗ ಆದ್ಯತೆ ಎಷ್ಟು ಕೊಡ್ತಾರೆ, ಜೊತೆಗೆ ಈ ಪ್ಯಾಕೇಜ್ ನಲ್ಲಿ ಹಣ ಎಷ್ಟು ಮೀಸಲಿಡ್ತಾರೆ, ಹೆಂಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು. ಇವತ್ತು ಒಂದು ಮಾಹಿತಿ ಪ್ರಕಾರ ಮೂಲಭೂತ ಸೌಕರ್ಯಗಳಿಗೆ ಬಂಪರ್ ಗಿಫ್ಟ್ ಅನ್ನ ಕೊಡಬಹುದು ಅಂತ. ಅದರ ಜೊತೆಯಲ್ಲಿ ವಿಮಾನಯಾನ ಹಾಗೇನೆ ವಿದೇಶಿ ಹೂಡಿಕೆಗಳಿಗೆ ಆದ್ಯತೆಯನ್ನ ಕೇಂದ್ರ ಸರ್ಕಾರ ನೀಡುವಂತ ಚಾನ್ಸಸ್ ಇದೆ.
ಅದರಲ್ಲೂ ನಷ್ಟದಲ್ಲಿ ವಿಮಾನಯಾನ ಸಂಸ್ಥೆಗಳಿವೆ. ಹಾಗಾಗಿ ಆ ಸಂಸ್ಥೆಗಳಿಗೆ ನೆರವು ನೀಡುವಂತ ಚಾನ್ಸಸ್ ಇದೆ ಅಂತ ಗೊತ್ತಾಗಿದೆ. ಮತ್ತೆ ಉದ್ಯಮ ಪುನರ್ ಆರಂಭಕ್ಕೆ ಆರ್ಥಿಕ ಸಹಾಯ ಕೊಡುವಂತ ಸಾಧ್ಯತೆ ಇದೆ. ವಿದೇಶಿ ಕಂಪನಿಗಳನ್ನ ಸೆಳೆಯೋದಕ್ಕೆ ಭಾರತ ಒಂದಿಷ್ಟು ಯೋಜನೆಗಳನ್ನ ಪ್ಲಾನ್ಗಳನ್ನ ಮಾಡುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಮಹತ್ವದ ಘೋಷಣೆ ಇವತ್ತು ಆಗಬಹುದು ಅಂತ ನಿರೀಕ್ಷೆಗಳಿದೆ. I said there are 6 major steps for the MSMEs. The first one, there is a collateral-free automatic loan for MSMEs which is being provided. This will give facility up to 3 lakh crores, which was direct support to farmers. And those 3 crore farmers had availed of agricultural loans which were over 4 lakh crores. 3 crore farmers who are marginal farmers had already benefited from 4 lakh crores of credit given to them. 25 lakh new Kisan credit cards have been given. ಪಾರ್ಟ್ 1 ನಲ್ಲಿ ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ಬಂಪರ್ ಗಿಫ್ಟ್ ಅನ್ನು ಕೊಟ್ಟಿದ್ರು. ಪಾರ್ಟ್ 2 ನಲ್ಲಿ ರೈತರು ಮತ್ತೆ ವಲಸೆ ಕಾರ್ಮಿಕರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಬಂಪರ್ ಗಿಫ್ಟ್ ಸಿಕ್ಕಿದೆ. ಈಗ ಪಾರ್ಟ್ 3. ಸೊ ಇವತ್ತು ಯಾವೆಲ್ಲ ಮಹತ್ವದ ಘೋಷಣೆ ಆಗುತ್ತೆ ಈ ಆರ್ಥಿಕ ಪ್ಯಾಕೇಜ್ ನಲ್ಲಿ, ಯಾರ್ಯಾರಿಗೆ ಆದ್ಯತೆ ಸಿಗುತ್ತೆ, ಯಾರ್ಯಾರಿಗೆ ಬಂಪರ್ ಗಿಫ್ಟ್ ಕೊಡುತ್ತೆ ಕೇಂದ್ರ ಸರ್ಕಾರ ಅಂತ ಸಹಜವಾಗಿ ಒಂದು ನಿರೀಕ್ಷೆ ಇದ್ದೇ ಇದೆ. ಒಂದು ಮಾಹಿತಿ ಪ್ರಕಾರ ಈಗ ವಿದೇಶಿ ಕಂಪನಿಗಳನ್ನ ಸೆಳೆಯೋ ನಿಟ್ಟಿನಲ್ಲಿ ಈಗ ಹೂಡಿಕೆ ಅಂತೂ ಬೇಕೇ ಬೇಕಾಗುತ್ತೆ, ವಿದೇಶ ಬಂಡವಾಳ ಹೂಡಿಕೆ ಈ ಆರ್ಥಿಕ ಪುನಶ್ಚೇತನಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಯಾವ ತರ ಈಗ ಸೆಳೆಯೋದಕ್ಕೆ ಪ್ರಯತ್ನ ಮಾಡಿದೆ, ಮಹತ್ವದ ಘೋಷಣೆಗಳು ಏನೇನ್ ಮಾಡಬಹುದು. ಕೆಲ ಕಂಪನಿಗಳಲ್ಲಿ ಈಗ ವೇತನ ಎಲ್ಲ ಕಟ್ ಮಾಡ್ತಾ ಇದ್ದಾರೆ, ನೌಕರರನ್ನು ಕೂಡ ಕೆಲಸದಿಂದ ತೆಗೆದುಹಾಕ್ತಾ ಇದ್ದಾರೆ. ಈ ಬಗ್ಗೆ ಕೂಡ ಇವತ್ತು ಪ್ರಸ್ತಾಪ ಮಾಡುವಂತ ಚಾನ್ಸಸ್ ಇದೆ. ಮತ್ತೆ ವಿಮಾನಯಾನ ಸಂಸ್ಥೆಗಳು ಲಾಕ್ಡೌನ್ ಆದಾಗಿನಿಂದ ಎಲ್ಲೂ ಕೂಡ ಫ್ಲೈಟ್ ಓಡಾಡ್ತಾ ಇಲ್ಲ, ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗ್ಬಿಟ್ಟಿದೆ. ಸೊ ವಿಮಾನಯಾನ ಸಂಸ್ಥೆಗಳು ಈಗ ಆರ್ಥಿಕವಾಗಿ ನಷ್ಟವನ್ನ ಅನುಭವಿಸ್ತಾ ಇರೋದ್ರಿಂದ ಸೊ ಅಲ್ಲಿ ಸಿಬ್ಬಂದಿಯ ವೇತನವನ್ನ ಕೂಡ ಕಟ್ ಮಾಡಿದ್ದಾರೆ, ಕೆಲವರು ನೌಕರಿಯಿಂದ ತೆಗೆದು ಹಾಕಿದ್ದಾರೆ. ಸೊ ಅಂತಹ ಸಂಸ್ಥೆಗಳಿಗೆ, ವಿಮಾನಯಾನ ಸಂಸ್ಥೆಗಳಿಗೆ ಆರ್ಥಿಕವಾಗಿ ನೆರವು ನೀಡುವಂತ ಸಾಧ್ಯತೆ ಇದೆ. ಸೊ ನಿನ್ನೆ ರೈತರಿಗೆ ಮತ್ತೆ ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತೆ ವಲಸೆ ಕಾರ್ಮಿಕರಿಗೆ ಒಂದಿಷ್ಟು ಯೋಜನೆಗಳನ್ನ ಸರ್ಕಾರ ಘೋಷಣೆ ಮಾಡಿತ್ತು. ಸೊ ಇವತ್ತು ವಿಮಾನಯಾನ ಮತ್ತೆ ವಿದೇಶಿ ಬಂಡವಾಳ ಹೂಡಿಕೆಗೆ ಮತ್ತೆ ಉದ್ಯಮ ಪುನರ್ ಆರಂಭಕ್ಕೆ ಇದಂತೂ ಈಗ ತುರ್ತಾಗಿ ಆಗ್ಬೇಕಾಗಿದೆ. ಸೊ ಇನ್ನೂ ಒಂದು 2-3 ತಿಂಗಳು ಸ್ವಲ್ಪ ಕಷ್ಟ ಆಗಬಹುದು ಜನಜೀವನ ಸಹಜ ಸ್ಥಿತಿಗೆ ಮರಳೋದಕ್ಕೆ. ಬಟ್ ಇವಾಗ ಆರ್ಥಿಕ ಪುನಶ್ಚೇತನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ, ಅದು ಕೂಡ ಚಾಲೆಂಜ್ ಸರ್ಕಾರದ ಮುಂದೆ ಇರೋದ್ರಿಂದ ಸೊ ಈ ಉದ್ಯಮವನ್ನ ಪುನರ್ ಆರಂಭ ಮಾಡೋದಕ್ಕೆ ಆರ್ಥಿಕವಾಗಿ ನೆರವನ್ನ ಸರ್ಕಾರ ಕೊಡಲೇಬೇಕಾಗತ್ತೆ ಈ ಹಂತದಲ್ಲಿ. ಸೊ ಅದಕ್ಕೋಸ್ಕರ ಇವತ್ತು ಏನೆಲ್ಲ ಮಹತ್ವದ ಘೋಷಣೆಗಳು ಆಗತ್ತೆ ಅಂತ ಒಂದು ಕುತೂಹಲ ಇದ್ದೇ ಇದೆ. ಸೊ ನೆನೆನೂ ಕೂಡ ಸಾಕಷ್ಟು ಕುತೂಹಲ ಇತ್ತು ಪಾರ್ಟ್ 2 ನಲ್ಲಿ ರೈತರಿಗೆ ಮತ್ತೆ ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ, ಕಾರ್ಮಿಕರಿಗೆ ಏನೆಲ್ಲ ಘೋಷಣೆ ಮಾಡಬಹುದು ಅಂತ. ಈಗ ನಬಾರ್ಡ್ ಮೂಲಕ ಸಹಾಯವನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಈ ವರ್ಷ ಒಟ್ಟಾರೆ 90,000 ಕೋಟಿಯಷ್ಟು ನಬಾರ್ಡ್ ಮೂಲಕ ಸಹಾಯ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿರೋದು. ಬಿತ್ತನೆ ನಂತರ ಹಾಗೂ ಸದ್ಯದ ಕೃಷಿಗೆ ಸಹಕಾರಿಯಾಗುವಂತೆ ಸಾಲವನ್ನ ತಗೊಳ್ಬಹುದು, ಬ್ಯಾಂಕ್ಗಳು ಕೊಡಬೇಕು ಅಂತ ಕೂಡ ಕೇಂದ್ರ ಸರ್ಕಾರ ಈಗ ಆರ್ಡರ್ ಅನ್ನ ಕೊಟ್ಟಿರೋದು. ಮತ್ತೆ ಈಗ ಸಾಲ ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ, ಅವರಿಗೆ 2-3 ತಿಂಗಳಷ್ಟು ಈ ಕಂತಿನಲ್ಲಿ ಕಂತು ಕಟ್ಟೋದು ಬೇಡ, ಅದಕ್ಕೆ ರಿಯಾಯಿತಿಯನ್ನ ಕೊಟ್ಟಿದೆ, ಮುಂದಿನ ದಿನಗಳಲ್ಲಿ ನೀವು ಕಟ್ಕೊಂಡು ಹೋಗಿ ಅಂತ. ಈಗ ಅಂತವ್ರು ಸಾಲವನ್ನ ಪಡ್ಕೊಳ್ಬಹುದು, ಬಟ್ ಸಾಲದ ಹೊರೆ ಮೊದಲೇ ತಲೆ ಮೇಲೆ ಇದೆ. ಮತ್ತೆ ಸಾಲ ಮಾಡೋದಕ್ಕೆ ಅನ್ನದಾತರು ಮುಂದಾಗ್ತಾರಾ? ಸೊ ಒಂದು ಧೈರ್ಯ ಮಾಡ್ಬೇಕಲ್ಲ, ಮೊದಲೇ ಸಾಲ ಇದೆ ಅದನ್ನೇ ತೀರಿಸಿಲ್ಲ, ಈಗಂತೂ ಕಂಪ್ಲೀಟ್ ಆಗಿ ದುಡ್ಡು ಕೈಯಲ್ಲಿಲ್ಲ, ಇಂಥ ಸಂದರ್ಭದಲ್ಲಿ ಮತ್ತೆ ಸಾಲ ಅಂತಂದ್ರೆ ಯಾವ ತರ ಒಂದು ಆತಂಕ ಇದ್ದೇ ಇರುತ್ತೆ. ಸೊ ಈ ವಿಚಾರವಾಗಿ ಒಂದಿಷ್ಟು ಆತಂಕಕ್ಕೆ ಕೇಂದ್ರ ಸರ್ಕಾರ ಹೆಂಗೆ ಆತಂಕವನ್ನ ಬಗೆಹರಿಸುತ್ತೆ, ಮತ್ತೇನಾದ್ರೂ ಸಹಾಯ ಮಾಡುತ್ತಾ ಅನ್ನೋದನ್ನ ನೋಡ್ಬೇಕು. ಈಗ ಅನುದಾನ ಬಳಕೆಗೆ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ನಗರ ಪ್ರದೇಶಗಳಲ್ಲಿ ಕಾಡು ಬೆಳೆಸಬೇಕು, ಕ್ರಮವನ್ನ ಕೈಗೊಳ್ಳಿ ಅಂತ ಸರ್ಕಾರಕ್ಕೆ ಹೇಳಿದೆ. ಆರ್ಥಿಕ ಪ್ಯಾಕೇಜ್ ಬಗ್ಗೆ, ಇದರ ಹಂಚಿಕೆ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗೋ ಮಧುಸೂದನ್ ಅವರೇ, ಸಾಕಷ್ಟು ಜನ ಹೇಳ್ತಾ ಇದ್ರು ನಮ್ಗೆ ಕ್ಯಾಶ್ ರೂಪದಲ್ಲಿ ಹಣ ಬೇಕು, ಸರಳೀಕರಣ ಮಾಡಬೇಕು ಅಂತ. ಈಗ ನಿಮ್ಮ ಒಂದು ದೃಷ್ಟಿಯಿಂದ ನೋಡೋದಾದ್ರೆ ಈಗ ಪಾರ್ಟ್ 1 ಪಾರ್ಟ್ 2 ಏನಿತ್ತು ಪ್ಯಾಕೇಜ್ನದು, ಪಾರ್ಟ್ 3 ಇವತ್ತು ಅನೌನ್ಸ್ ಆಗುತ್ತೆ. ಏನೇನ್ ನಿರೀಕ್ಷೆ ನೀವ್ ಮಾಡ್ಕೊಂಡಿದ್ದೀರಾ? ಈಗ ಜನಸಾಮಾನ್ಯರು ಕೂಡ ನಿಮ್ಮ ಬಳಿ ಹೇಳ್ಕೊಂಡಿರ್ತಾರಲ್ಲ ಏನೇನ್ ಸಮಸ್ಯೆ ಆಗಿದೆ ಅಂತ ಲಾಕ್ಡೌನ್ ಆದ್ಮೇಲೆ. ಮೇಡಮ್, ಒಂದು ನಾನು ಹೇಳ್ತಾ ಇರುವಂತದ್ದು, ಯಾರಿಗೂ ಲಿಕ್ವಿಡ್ ಕ್ಯಾಶ್ ಕೊಡೋದ್ರಿಂದ
ಸಮಸ್ಯೆ ಬಗೆಹರಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹ್ಮ್ ಕೆಲಸ ಮಾಡುವಂತಹ ಅವರ ಕೈಗೆ ಹ್ಮ್ ನಾವು ಬೆಂಬಲ ರೂಪವಾಗಿ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಮಾಡಬೇಕೇ ವಿನಃ ಹ್ಮ್ ಅವರಿಗೆ ಭಿಕ್ಷೆಯ ರೂಪದಲ್ಲಿ ಹಣವನ್ನು ಕೊಡುವಂತಹದ್ದು ಅವರಿಗೆ ಮಾಡುವಂತಹ ಅವಮಾನ, ಹ್ಮ್ ಹಣಕ್ಕೆ ಮಾಡುವಂತಹ ಅವಮಾನ ಮತ್ತು ಅದರ ದುರುಪಯೋಗಕ್ಕೆ ಹೆಚ್ಚು ಅವಕಾಶ ಮಾಡಿಕೊಟ್ಟಾಗ ಆಗತ್ತೆ. ಹ್ಮ್ ಯಾವ ಪರ್ಪಸ್ಸಿಗೆ ನಾವು ಕೊಡ್ತಾ ಇದ್ದೀವಿ ಅದೇ ಪರ್ಪಸ್ಸಿಗೆ ಅದು ಉಪಯೋಗ ಆಗಬೇಕಾದ್ರೆ ಹ್ಮ್ ನೇರವಾಗಿ ಅಂತಹ ವ್ಯಕ್ತಿಯ ಕೈಗೆ ಹಣ ಹೋಗಬೇಕು. ಹೌದು. ಅದಕ್ಕೋಸ್ಕರವಾಗಿ ಇಷ್ಟೆಲ್ಲ ಎಚ್ಚರಿಕೆಯನ್ನು ವಹಿಸಿ ಹ್ಮ್ ನೇರವಾಗಿ ಅವರಿಗೆ ತಲುಪಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹ್ಮ್ ಒಂದು ಮಾತು ಇದೆ ಕನ್ನಡದಲ್ಲಿ, ಕುಳಿತು ತಿಂದರೆ ಕುಡಿಕೆ ಹಣ ಸಾಲದು ಅಂತ ಹೇಳಿ. ಹ್ಮ್ ಆದ್ರಿಂದ ಅಲ್ಲ ಅಲ್ಲ ಕುಳಿತು ಈಗ ತಿನ್ನುವವರಿಗೆ ಆರ್ಥಿಕ ಅವಕಾಶ ವಿಶ್ಲೇಷಕರು ಮಾಡಿಕೊಡ್ತಾ ತಜ್ಞರು ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗ ನೀವು ಹೇಳಿದ್ ಕರೆಕ್ಟ್ ಆಗಿದೆ, ಉದ್ಯೋಗ ಸೃಷ್ಟಿ ಮಾಡ್ಬೇಕು, ದುಡ್ಕೊಂಡು ತಿನ್ಲಿ ಎಲ್ರು. ಸುಮ್ನೆ ದುಡ್ಡು ಕೊಡಕ್ಕೆ ಸರ್ಕಾರದ ಹತ್ರ ಏನ್ ಖಜಾನೆಯಲ್ಲಿ ಸುಮ್ನೆ ದುಡ್ಡು ಬಿದ್ದಿಲ್ಲ ಅಲ್ವಾ. ಸೊ ಬಟ್ ಹೇಳ್ತಿರೋದು ಇಂಥ ತುರ್ತು ಪರಿಸ್ಥಿತಿಯಲ್ಲಿ ರೇಷನ್ ಕೊಡ್ತಾ ಇದ್ದಾರೆ, ಈಗ ಪಡಿತರ 2-3 ತಿಂಗಳಿಗೆ ಆಗಸ್ಟ್ ಕೊಡ್ತಾರೆ, ಸರಿ, ದೇಶದ ಯಾವುದೇ ಮೂಲೆಯಲ್ಲಿ ಇದ್ರೂ ಕೂಡ ಏನ್ ಕಾರ್ಡ್ ನೆಸೆಸಿಟಿ ಇಲ್ಲ, ಕೊಡ್ತಾರೆ ಎಲ್ರಿಗೂ, ಅದ್ ಸರಿ. ಬಟ್ ಹಣ ಇಲ್ಲ ಯಾರ ಹತ್ರನೂ. ಈಗ ಅಟ್ಲೀಸ್ಟ್ ಸ್ವಲ್ಪ ಹಣದ ಸಹಾಯ ಮಾಡಿದಿದ್ರೆ ಇನ್ ಫ್ಯೂಚರ್ ಅಂತಲ್ಲ, ಇಲ್ಲ ಈ ತುರ್ತು ಪರಿಸ್ಥಿತಿ ಕೊಟ್ಟಿದ್ರೆ ಸಹಾಯ ನೋಡಿ ಆಗ್ತಿತ್ತು. ಇಲ್ಲ ಅಲ್ಲ ಅಲ್ಲ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹ್ಮ್ ಈಗ ಲಾಕ್ಡೌನ್ ಈಚೆ ತೆಗೆದಾಗಿದೆ. ಹ್ಮ್ ಈಗ ದುಡಿದು ತಿನ್ಲಿಕ್ಕೆ ಅವಕಾಶ ಇದೆ ಹ್ಮ್ ಮತ್ತು ಅವರಿಗೆ ಉಪವಾಸ ಸಾಯದೇ ಇರೋ ರೀತಿ ಬೇಕಾದಷ್ಟು ಆಹಾರ ಸಾಮಗ್ರಿಗಳನ್ನ ಅವ್ರನ್ನ ರೇಷನ್ ಕಾರ್ಡು ಕೇಳದ ರೀತಿಯಲ್ಲಿ ಯಾವುದೇ ರೇಷನ್ ಕಾರ್ಡ್ನಲ್ಲಿ ಯಾವುದೇ ಭಾಗದಲ್ಲಿರುವಂತ ಜನ ಹೋಗಿ ರೇಷನ್ ಪಡಿಬಹುದು. ಹ್ಮ್ ಆದ್ರಿಂದ ಜೀವ ಉಳಿಸ್ಕೊಳ್ಳಿಕ್ಕೆ ಬೇಕಾದಂತ ಕೆಲಸವನ್ನ ಸರ್ಕಾರ ಮಾಡಿದೆ. ಹ್ಮ್ ಎರಡು ಸಂಗತಿಗಳ ಬಗ್ಗೆ ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಹ್ಮ್ ಹ್ಮ್ ಹೊಟ್ಟೆಗೆ ಹಿಟ್ಟಿಲ್ದೇ ಇದ್ರು ಚುಟ್ಟಿಗೆ ಮಲ್ಲಿಗೆ ಹೂವ ಬೇಕು ಅಂತ ಹೇಳಿ. ಹ್ಮ್ ಹ್ಮ್ ನಾವು ಹೊಟ್ಟೆಗೆ ಹಿಟ್ಟು ಕೊಡೋ ಕೆಲಸವನ್ನ ಮಾಡಿದ್ದೀವಿ, ಹ್ಮ್ ಜುಟ್ಟಿಗೆ ಮಲ್ಲಿಗೆ ಹೂವನ್ನ ಅವರೇ ಕಟ್ಟಿಕೊಳ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಓಕೆ ಫೈನ್. ಇವತ್ತು ಒಂದಿಷ್ಟು ನಿರೀಕ್ಷೆ ಇದೆ, ನೋಡೋಣ ಫುಲ್ಫಿಲ್ ಮಾಡುತ್ತಾ ಅಂತ ಕೇಂದ್ರ ಸರ್ಕಾರ. ಥ್ಯಾಂಕ್ ಯು ಸೋ ಮಚ್ ಗೋ ಮಧುಸೂದನ್ ಅವರೇ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ. ಇವತ್ತು ಪಾರ್ಟ್ 3. ಸೊ ಯಾರ್ಯಾರಿಗೆ ಆದ್ಯತೆ ಸಿಗುತ್ತೆ, ಸಹಕಾರವನ್ನ ಕೊಡುತ್ತೆ ಸರ್ಕಾರ ಅನ್ನೋದನ್ನ ನೋಡಬೇಕು. ಫಸ್ಟ್ ಈಗ ಉದ್ಯಮ ಪುನರ್ ಆರಂಭಕ್ಕೆ ಆರ್ಥಿಕ ಸಹಾಯದ ಅಗತ್ಯತೆ ಇದೆ. ಸೊ ಅದನ್ನ ಇವತ್ತು ಮಹತ್ವದ ಘೋಷಣೆ ಮಾಡುವಂತ ಚಾನ್ಸಸ್ ಇದೆ. ಮತ್ತೆ ಮೂಲಭೂತ ಸೌಕರ್ಯಗಳಿಗೂ ಕೂಡ ಬಂಪರ್ ಒಂದು ಘೋಷಣೆಗಳನ್ನ, ಗಿಫ್ಟ್ಗಳನ್ನ ಕೊಡುವಂತ ಸಾಧ್ಯತೆ ಇದೆ. ಮತ್ತೆ ವಿಮಾನಯಾನ, ವಿದೇಶಿ ಹೂಡಿಕೆಗಳಿಗೆ ಆದ್ಯತೆ ಕೊಡುವಂತ ಚಾನ್ಸಸ್ ಇದೆ. ಅಂದ್ರೆ ಆದ್ಯತೆ ಅಂದ್ರೆ ಆರ್ಥಿಕವಾಗಿ ಹೆಂಗೆ ಸಹಾಯ ಮಾಡೋದು. ಸೊ ಅದಕ್ಕೋಸ್ಕರ ಈ ಪ್ಯಾಕೇಜ್ ನಲ್ಲಿ ಎಷ್ಟು ಹಣವನ್ನ ಮೀಸಲಿಡುತ್ತೆ ಕೇಂದ್ರ ಸರ್ಕಾರ ಅನ್ನೋದನ್ನ ನೋಡಬೇಕು. ಮೊನ್ನೆ ಸಣ್ಣ ಕೈಗಾರಿಕೆ, ಮಧ್ಯಮ ಕೈಗಾರಿಕೆಗಳಿಗೆ ಆದ್ಯತೆಯನ್ನ ಕೊಟ್ಟಿತ್ತು. ಸೊ ಆ ವಲಯಕ್ಕೆ ಎಷ್ಟೆಷ್ಟು ಆರ್ಥಿಕವಾಗಿ ಸಹಾಯ ಅಂತ. ಸೊ ನಿನ್ನೆ ನಾವು ನೋಡೋದಾದ್ರೆ ರೈತರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ, ಕಾರ್ಮಿಕರಿಗೆ. ಸೊ ಇವತ್ತು ಯಾರಿಗೆ? ಸೊ ಆ ಕುತೂಹಲ ಇದೆ. ದೇಶದಲ್ಲಿ 81,970ಕ್ಕೆ ಏರಿಕೆ ಆಗಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ಕೊರೋನಾದಿಂದಾಗಿ ಇಲ್ಲಿ ತನಕ ನಮ್ಮ ದೇಶದಲ್ಲಿ 2,649 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 27,920 ಮಂದಿ ರಿಕವರ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಂತೂ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಇಲ್ಲಿ ತನಕ 27,524 ಮಂದಿಗೆ ಸೋಂಕಿದೆ ಅನ್ನೋದು ಕನ್ಫರ್ಮ್ ಆಗಿರೋದು. ಮಹಾರಾಷ್ಟ್ರ ಒಂದೇ ರಾಜ್ಯದಲ್ಲಿ 1,019 ಸಾವಾಗಿದೆ. ಇನ್ನು ಎರಡನೇ ಸ್ಥಾನಕ್ಕೆ ತಮಿಳುನಾಡು ಏರಿಕೆ ಆಗಿದೆ. ಈಗ 9,674 ಮಂದಿಗೆ ಸೋಂಕಿದೆ. ಗುಜರಾತ್ನಲ್ಲಿ 9,591 ಮಂದಿಯಲ್ಲಿ ಸೋಂಕಿರೋದು ಕನ್ಫರ್ಮ್ ಆಗಿರೋದು. ಇನ್ನು ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ 8,470 ಮಂದಿಗೆ ಸೋಂಕಿದೆ ಅನ್ನೋದು ಗೊತ್ತಾಗಿದೆ. ಅಲ್ಲಿ 115 ಸಾವಾಗಿದೆ ಕೊರೋನಾದಿಂದಾಗಿ. ಈಗ ಬಹಳಷ್ಟು ಆತಂಕ ಇರೋದು ನಮ್ಮ ದೇಶದಲ್ಲಿ ಮಹಾರಾಷ್ಟ್ರ. ಯಾಕಂದ್ರೆ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಒಂದೇ ದಿನಕ್ಕೆ 24 ಅವರ್ಸ್ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೊಸದಾಗಿ ಸೋಂಕಿತರು ಅಲ್ಲಿ ಪತ್ತೆಯಾಗ್ತಾ ಇದ್ದಾರೆ. ಹೊಸ ಕೇಸ್ಗಳು ಕನ್ಫರ್ಮ್ ಆಗ್ತಾ ಇದೆ.
ಈಗ ತಮಿಳುನಾಡು, ಇನ್ನು ದಕ್ಷಿಣ ಭಾಗದಲ್ಲಿ ನಾವು ನೋಡೋದಾದ್ರೆ ತಮಿಳುನಾಡು ದಿನ ಕಳೆದಂತೆ ಅಲ್ಲೂ ಕೂಡ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೀಗ ನಮ್ಮ ದೇಶದಲ್ಲಿ 2ನೇ ಪ್ಲೇಸ್ ಅಲ್ಲಿ ಬಂದು ನಿಂತಿದೆ ತಮಿಳುನಾಡು. ಅಲ್ಲಿ 9674 ಮಂದಿಗೆ ಸೋಂಕಿದೆ ಅನ್ನೋದು ಗೊತ್ತಾಗಿದೆ. ಇದೇ 17ನೇ ತಾರೀಕಿಗೆ ಲಾಕ್ಡೌನ್ 3.0 ಮುಕ್ತಾಯವಾಗುತ್ತೆ. ಲಾಕ್ಡೌನ್ 4.0 ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಳಿವನ್ನ ಕೊಟ್ಟಿದ್ರು. ಆ ಮಾರ್ಗಸೂಚಿಯನ್ನ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇವತ್ತೇ ಆ ಮಾರ್ಗಸೂಚಿ ಪ್ರಕಟವಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಸಿದ್ಧವಾಗಿದೆಯಂತೆ ಹೊಸ ಮಾರ್ಗಸೂಚಿ. ಕೇಂದ್ರ ಗೃಹ ಇಲಾಖೆಯಿಂದ ಬ್ಲೂ ಪ್ರಿಂಟ್ ಒಂದು ರೆಡಿ ಆಗಿದೆ. ಲಾಸ್ಟ್ ಟೈಮ್ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರಲ್ಲ ನರೇಂದ್ರ ಮೋದಿ ಅವರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಯಲ್ಲಿ. ಸೊ ಆ ಸಂದರ್ಭದಲ್ಲಿ 15ನೇ ತಾರೀಕು ತನಕ ನಿಮ್ಗೆ ಅವಕಾಶ ಕೊಡ್ತೀವಿ, ಏನಾದ್ರೂ ಸಲಹೆ ಇದ್ರೆ ಮತ್ತೆ ನೀವು ಪತ್ರದ ಮುಖೇನ ತಿಳಿಸಬಹುದು ಅಂತ ಹೇಳಿದ್ರು, ಅವಕಾಶ ಕೊಟ್ಟಿದ್ರು. ಎಲ್ಲಾ ಸಿಎಂಗಳ ಸಲಹೆ ಪಡೆದಿದೆ ಈಗ ಕೇಂದ್ರ ಸರ್ಕಾರ. ಆಲ್ರೆಡಿ ಈಗಾಗಲೇ ಬಹುತೇಕ ರಾಜ್ಯಗಳಿಂದ ಶಿಫಾರಸು ಸಲ್ಲಿಕೆ ಆಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈಗ ಹೊಸ ಮಾರ್ಗಸೂಚಿಯಲ್ಲಿ ಏನಿರುತ್ತೆ ಏನಿರಲ್ಲ, ಹಂಗಾದ್ರೆ ಹಲವಾರು ವಿನಾಯಿತಿ ಸಿಗುವಂತ ಚಾನ್ಸಸ್ ಇದೆ. ಎಲ್ಲಾ ರೀತಿಯ ಕೈಗಾರಿಕೆಗಳನ್ನ ತೆರೆಯೋದಕ್ಕೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ. ಉತ್ಪಾದನಾ ಕ್ಷೇತ್ರಕ್ಕೆ ಹಾಗಾದ್ರೆ ಸಂಪೂರ್ಣ ವಿನಾಯಿತಿ ಸಿಗುತ್ತಾ? ಸೊ ಈ ಬಗ್ಗೆ ಈಗ ಒಂದು ಕುತೂಹಲ ಇದೆ. ಇವತ್ತೇ ಆ ಮಾರ್ಗಸೂಚಿ ಪ್ರಕಟವಾಗುವಂತ ಚಾನ್ಸಸ್ ಇದೆ. ಮತ್ತೀಗ ಹಂತ ಹಂತವಾಗಿ ರೈಲು ವಿಮಾನಯಾನ ಆರಂಭ ಮಾಡುವಂತ ಸಾಧ್ಯತೆ ಇದೆ. ಹೊಸ ಮಾರ್ಗಸೂಚಿಯಲ್ಲಿ ರಾಜ್ಯಗಳಿಗೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅಫಿಷಿಯಲ್ ಆಗಿ ಕೇಂದ್ರ ಸರ್ಕಾರದ ಗೃಹ ಇಲಾಖೆಯಿಂದ ಮಾಹಿತಿ ಸಿಗುತ್ತೆ. ಅಂದ್ರೆ ಮಾರ್ಗಸೂಚಿಯನ್ನ ಪ್ರಕಟಣೆ ಮಾಡಿದ ಮೇಲೆ ಸೊ ಏನಕ್ಕೆಲ್ಲ ಅವಕಾಶ ಕೊಟ್ಟಿದ್ದಾರೆ, ಆಯಾ ರಾಜ್ಯ ಸರ್ಕಾರಗಳಿಗೆ ಕಂಪ್ಲೀಟ್ ಆಗಿ ಫ್ರೀಡಮ್ ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಡಿಸೈಡ್ ಮಾಡೋದಕ್ಕೆ ಅನ್ನೋದು ಗೊತ್ತಾಗುತ್ತೆ. ಬಟ್ ಹೊಸ ರೂಪದಲ್ಲಂತೂ ಇರುತ್ತೆ ಅಂತ ನರೇಂದ್ರ ಮೋದಿ ಅವರೇ ಹೇಳಿದ್ರು. ಈ ಹಿಂದಿನ ಲಾಕ್ಡೌನ್ಗೂ ಲಾಕ್ಡೌನ್ 4.0ಗೂ ಸಾಕಷ್ಟು ಡಿಫರೆನ್ಸ್ ಇರುತ್ತೆ. ಅದು ಹೊಸ ರೂಪದಲ್ಲೇ ಇರುತ್ತೆ, ಹೊಸ ನಿಯಮಗಳಿರುತ್ತೆ ಹಿಂಟ್ ಕೊಟ್ಟಿದ್ರು. ಹಾಗಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ವಲಯಗಳಲ್ಲಿ ರಿಯಾಯಿತಿ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಯಾಕಂದ್ರೆ ಎಲ್ಲಾ ರೀತಿಯ ಕೈಗಾರಿಕೆಗಳಿಗೆ ಓಪನ್ ಮಾಡೋದಕ್ಕೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಈಗ ವಲಯವಾರು ವಿಂಗಡಣೆ ರಾಜ್ಯ ಸರ್ಕಾರಕ್ಕೆ ಬಿಡ್ಬಿಡ್ಬೋದು, ಕಂಪ್ಲೀಟ್ ಆಗಿ ಫ್ರೀಡಮ್ ಕೊಡಬಹುದು, ನಿಯಮ ರೂಪಿಸಿಕೊಳ್ಳೋದಕ್ಕೆ ರಾಜ್ಯಗಳಿಗೆ ಅಧಿಕಾರ ಇದೆ ಅಂತ ಕೇಂದ್ರ ಸರ್ಕಾರ ತನ್ನ ಹೊಸ ಮಾರ್ಗಸೂಚಿಯಲ್ಲಿ ಅದನ್ನೆಲ್ಲ ಪ್ರಕಟಗೊಳಿಸಬಹುದು. ಈಗ ಆರೆಂಜ್ ಝೋನ್ ಅಲ್ಲಿ ಸ್ವಲ್ಪ ನಿರ್ಬಂಧ ಸಾಧ್ಯತೆ, ಬಟ್ ರೆಡ್ ಝೋನ್ಗಳಲ್ಲಿ ಸಲೂನ್ ತೆರೆಯುವಂತ ಚಾನ್ಸಸ್ ಇದೆ ಅನ್ನೋದು ಗೊತ್ತಾಗಿದೆ. ಇನ್ನು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಭದ್ರತೆಯನ್ನ ಜಾಸ್ತಿ ಮಾಡುವಂತ ಚಾನ್ಸಸ್ ಇರಬಹುದು. ಈಗ ಹೆಚ್ಚಾಗಿ ಅಫ್ಕೋರ್ಸ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದೇ ರೆಡ್ ಝೋನ್ಗಳಲ್ಲಿ. ಈಗ ಗ್ರೀನ್ ಝೋನ್ ಅಂತೂ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದಾರೆ ಲಾಕ್ಡೌನ್. ಅಲ್ಲಿ ಒಂದು ಕೇಸ್ ಇಲ್ಲ ಅಂತಂದ್ರೆ ಅಷ್ಟಾಗಿ ಸಮಸ್ಯೆ ಆಗೋದಿಲ್ಲ. ಹಂಗಂತ ಫುಲ್ ಅಲ್ಲಿ ಫ್ರೀಡಮ್ ಕೊಡೋಕ್ಕೂ ಸಾಧ್ಯ ಇಲ್ಲ. ಎಷ್ಟು ಅಗತ್ಯ ಮುಂಜಾಗ್ರತಾ ಕ್ರಮ ಬೇಕು ಅದನ್ನ ಕೈಗೊಳ್ಳಬೇಕಾಗತ್ತೆ. ಈಗ ರೆಡ್ ಝೋನ್ಗಳಲ್ಲಿ ಏನಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಹೆಚ್ಚಿನ ಭದ್ರತೆ ಜೊತೆಗೆ ಸ್ವಲ್ಪ ವಿನಾಯಿತಿ ಅಂತಂದ್ರೆ ಯಾವ ತರ ಕೊಡಬಹುದು, ಏನೆಲ್ಲ ಶಾಪ್ಸ್ ಓಪನ್ ಮಾಡಬಹುದು, ಕ್ಲೋಸ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಹೊಸ ಮಾರ್ಗಸೂಚಿಯಲ್ಲಿ ಕೇಂದ್ರ ಸರ್ಕಾರ ಇವತ್ತು ಹೇಳುತ್ತೆ. ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ. ಕೊರೋನಾ ಮೊನ್ನೆ ತನಕ ಗ್ರೀನ್ ಝೋನ್ ಅಲ್ಲೇ ಇತ್ತು ಕೋಲಾರ, ಬಟ್ ಇವಾಗ ಪರಿಸ್ಥಿತಿ ನೋಡಿ ಎಷ್ಟು ಚೇಂಜ್ ಆಗ್ಬಿಟ್ಟಿದೆ ಅಂದ್ರೆ ಆ ಭಾಗದಲ್ಲಿ ಕಂಟ್ರೋಲಿಗೆ ಬರ್ತಾ ಇಲ್ಲ ಕೊರೋನಾ. ಆ ಸಿಚುವೇಶನ್ಗೆ ಬಂದಿದೆ ಜಿಲ್ಲೆ. ಕೋಲಾರದ ಕೆಜಿಎಫ್ ನಲ್ಲಿ ಮತ್ತೊಬ್ಬರಿಗೆ ಕೊರೋನಾ ಇರೋದು ಕನ್ಫರ್ಮ್ ಆಗಿದೆ. 24 ವರ್ಷದ ಚಾಲಕನಿಗೆ ಕೊರೋನಾ ಸೋಂಕು ತಗುಲಿದೆ. ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ರು ಯುವಕನಿಗೆ ಸೋಂಕಿದೆ ಅನ್ನೋದು ಗೊತ್ತಾಗಿದೆ. ಆಂಧ್ರದ ವಿಕೋಟಾ ಸೋಂಕಿತನ ಸಂಪರ್ಕದಿಂದ ಇವರಿಗೆ ಸೋಂಕಿದೆ ಅನ್ನೋದು ಗೊತ್ತಾಗಿರೋದು. ಸೋಂಕು ದೃಢ ಹಿನ್ನೆಲೆಯಲ್ಲಿ ಕೋವಿಡ್ ಆಸ್ಪತ್ರೆಗೆ ಈ ಯುವಕನನ್ನ ಶಿಫ್ಟ್ ಮಾಡಿದ್ದಾರೆ ಸಿಬ್ಬಂದಿ. ಕೋಲಾರದಲ್ಲಿ ಇಲ್ಲಿ ತನಕ ಒಟ್ಟು 6 ಜನಕ್ಕೆ ಕೊರೋನಾ ಇದೆ ಅನ್ನೋದು ಗೊತ್ತಾಗಿದೆ. ಮೊನ್ನೆನೂ ಕೂಡ ನಾವು ಹೇಳ್ತಾ ಇದ್ವಿ, ಆಂಧ್ರದ ಗಡಿ ವಿಕೋಟಾದಲ್ಲಿ ಒಬ್ರಿಗೆ ಬಂದಿದ್ರಿಂದ ಆತನ ಸಂಪರ್ಕದಲ್ಲಿ ಇದ್ದವ್ರಿಗೆ ಯಾರಿಗೆಲ್ಲ ಚಾನ್ಸಸ್ ಇದೆ ಅಂತ. ಬಟ್ ಅವನ್ನೆಲ್ಲ ಕ್ವಾರಂಟೈನ್ ಮಾಡಿಟ್ಟಿದ್ರು. ಈ ಯುವಕ ಪರ್ಟಿಕ್ಯುಲರ್ ಆಗಿ ಹೋಮ್ ಕ್ವಾರಂಟೈನ್ ಅಲ್ಲಿ ಇದ್ದ. ಬಟ್ ಆತನ ಸಂಪರ್ಕದಿಂದಾನೇ, ಅಂದ್ರೆ ಆಂಧ್ರ ಮೂಲದ ಒಬ್ರು ಡ್ರೈವರ್ ಬಂದಿದ್ರು, ಅವ್ರ ಸಂಪರ್ಕಕ್ಕೆ ಇವರೆಲ್ಲ ಬಂದಿದ್ದಾರೆ. ಈತನೂ ಕೂಡ ಡ್ರೈವರೇ. ಸೊ ಈಗ ಈತನಿಗೂ ಕೂಡ ಕೊರೋನಾ ಇದೆ ಅನ್ನೋದು ಟೆಸ್ಟ್ ಮಾಡಿಸಿದ ಮೇಲೆ ಕನ್ಫರ್ಮ್ ಆಗ್ತಾ ಇದ್ದಂತೆ ಮನೆಯಿಂದ ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ದಿನೇ ದಿನೇ ಹೆಚ್ಚುತ್ತಲೇ ಇದೆ ಕೊರೋನಾ ಸೋಂಕು. ಎಚ್ಚೆತ್ಕೊಳ್ಳಿ ಅಂದ್ರೂ ಕೂಡ ಜನ ಮಾತ್ರ ಕೇರ್ ಮಾಡ್ತಾ ಇಲ್ಲ. ಆದ್ರೆ ಈ ಊರಲ್ಲಿ ಕೊರೋನಾ ಬಗ್ಗೆ ಜನ ಫುಲ್ ಅಲರ್ಟ್ ಆಗಿದ್ದಾರೆ. ಮಹಾಮಾರಿ ಕೊರೋನಾ
ವಿಚಾರದಲ್ಲಿ ಸರ್ಕಾರ, ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅವ್ರ ಸಿಬ್ಬಂದಿ ಪಾತ್ರ ಎಷ್ಟು ಮುಖ್ಯವಾಗುತ್ತೋ ಜನರ ಇನ್ವಾಲ್ವ್ಮೆಂಟ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಸೊ ಜನ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಫ್ರಮ್ ದ ಡೇ ಒನ್ ನಾವು ಹೇಳ್ತಾ ಇದೀವಿ, ಸರ್ಕಾರ ಹೇಳ್ತಾ ಇದೆ, ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಜಿಲ್ಲಾಡಳಿತ ಸೈಲೆಂಟ್ ಆಗಿದ್ರು, ಜನ ಮಾತ್ರ ಫುಲ್ ಅಲರ್ಟ್ ಆಗಿದ್ದಾರೆ. ಕೊರೋನಾ ಪಾಸ್ ಇದ್ರೆ ಬನ್ನಿ, ಇಲ್ಲ ಅಂದ್ರೆ ಯೂ ಟರ್ನ್ ಹಾಕಿ ಅಂತ ಜನ ಹೇಳ್ತಾ ಇದ್ದಾರೆ. ಯೂ ಟರ್ನ್ ಹಾಕಿ, ಆರೋಗ್ಯ ತಪಾಸಣೆ, ಮಾಸ್ಕ್, ಕೊರೋನಾ ಪಾಸ್ ಕಡ್ಡಾಯವಾಗಿರುತ್ತೆ. ಇದೆಲ್ಲ ಇಲ್ಲ ಅಂದ್ರೆ ವಾಪಸ್ ಹೋಗ್ತಾ ಇರ್ಬೇಕಷ್ಟೇ. ಸಾಮಾನ್ಯ ಜನ, ಗ್ರಾಮ ಪಂಚಾಯತ್ ಮುಖಂಡರೇ ಇಲ್ಲಿ ಅಧಿಕಾರಿಗಳ ತರ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ರೋಡಲ್ಲಿ. ಜನರ ಕಾರ್ಯ ನೋಡಿ ಪೊಲೀಸ್ ಪಡೆಯು ಇವರಿಗೆ ಸಾಥ್ ಕೊಡ್ತಾ ಇದೆ. ಸೊ ಇದೆಲ್ಲಿ ಹಂಗಾದ್ರೆ ಚಿಕ್ಕಮಗಳೂರಿನ ಕಳಸ ಸುತ್ತಮುತ್ತ ಜನರದ್ದೇ ಫೈನಲ್ ರೂಲ್ಸ್. ಹೊರನಾಡು, ಕಳಸ, ಹಾಗೇನೆ ಮರಸಣಿಗೆ, ಸಂಸೆ, ತೋಟದೂರಲ್ಲಿ ಜನನೇ ಅಲರ್ಟ್ ಆಗಿದ್ದಾರೆ. ಈಗ ಅಲರ್ಟ್ ಅಷ್ಟೇ ಅಲ್ಲ, ಇವರದ್ದೇ ಪ್ರತ್ಯೇಕ ವಾಟ್ಸ್ಆಪ್ ಗ್ರೂಪ್ ಕೂಡ ಮಾಡ್ಕೊಂಡಿದ್ದಾರಂತೆ. ಇಲ್ಲಿ ಕೆಮ್ಮಿದ್ರೆ, ಸೀನಿದ್ರೆ ತಕ್ಷಣ ಈ ಟೀಮ್ ಹಾಜರಾಗ್ಬಿಡುತ್ತೆ. ಹೊರಗಡೆಯಿಂದ ಯಾರೇ ಬಂದ್ರೂ ಕೂಡ ಸರ್ಕಾರ ನಿಯಮ ಪಾಲಿಸಬೇಕಾಗುತ್ತೆ. ಜನರೇ ನಿಂತು ಕ್ವಾರಂಟೈನ್ ಮಾಡಿಸ್ತಾರೆ, ಅವರೇ ನಿಗಾ ವಹಿಸ್ತಾರೆ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಹಾಸನದಲ್ಲಿ ಕೊರೋನಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈಗಾಗಲೇ 2 ದಿನದಲ್ಲಿ 9 ಪ್ರಕರಣಗಳು ಬಂದಿರೋ ಹಿನ್ನೆಲೆಯಲ್ಲಿ ಕಾಫಿನಾಡು ಚಿಕ್ಕಮಗಳೂರಿಗೆ ಜನರಲ್ಲಿ ಒಂದು ರೀತಿಯಲ್ಲಿ ಭಯ ಸೃಷ್ಟಿಯಾಗಿರುವಂಥದ್ದು. ಚೆಕ್ ಪೋಸ್ಟ್ಗಳಲ್ಲಿ ಸರಿಯಾಗಿ ಜನರನ್ನ ಪರಿಶೀಲನೆ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಿದೆ. ನಾವೀಗ ಮಾಗಡಿ ಚೆಕ್ ಪೋಸ್ಟ್ನಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಆನ್ಲೈನಲ್ಲಿ ಪಾಸ್ ತೆಗೆದುಕೊಂಡು ಬಂದಂಥ ಜನರನ್ನ ಹಾಗೆ ಅಂದರೆ ಹೋಮ್ ಕ್ವಾರಂಟೈನಿಗಾಗಿರ್ಬೋದು ಮತ್ತು ಸೀಲ್ ಹಾಕುವಂಥ ಕೆಲಸಗಳನ್ನ ಈವರೆಗೂ ಕೂಡ ಜಿಲ್ಲಾಡಳಿತ ಮಾಡ್ತಾ ಇಲ್ಲ. ಕಳೆದ ವಾರ ಕೂಡ ಎಲ್ರಿಗೂ ಕೂಡ ಸೀಲ್ ಹಾಕುವಂಥದ್ದು, ಹೋಮ್ ಕ್ವಾರಂಟೈನಿಗೆ ಕಡ್ಡಾಯವಾಗಿ ಇರಿಸುವಂಥ ಕೆಲಸ ಮಾಡ್ತಾ ಇತ್ತು. ಆದರೆ ಈಗ ರಾಜ್ಯ ಸರ್ಕಾರ ಕಳೆದ 2-3 ದಿನದ ಹಿಂದೆ ಆ ರೀತಿಯ ಅಂದರೆ ಬೇರೆ ಜಿಲ್ಲೆಗಳಿಂದ ಬರುವಂಥ ಜನರಿಗೆ ಹೋಮ್ ಕ್ವಾರಂಟೈನ್ ಮತ್ತು ಸೀಲ್ ಹಾಕುವಂಥ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿತ್ತು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೂಡ ಅಂದರೆ ಬಂದಂಥ ಜನರ ಒಂದು ರೀತಿಯಲ್ಲಿ ಡಾಟಾವನ್ನು ಕಲೆಕ್ಟ್ ಮಾಡುವಂಥದ್ದು ಮತ್ತು ಎಲ್ಲಿಂದ ಎಲ್ಲಿಗೆ ಬರ್ತಿದ್ದಾರೆ ಆ ವಿಚಾರಗಳನ್ನ ಮಾತ್ರ ಸಂಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಯಾವುದೇ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನು ಈವರೆಗೂ ಕೂಡ ಜಿಲ್ಲಾಡಳಿತ ಮಾಡ್ತಾ ಇಲ್ಲ. ಜೊತೆಗೆ ಏನು ಈಗಾಗಲೇ 2 ದಿನದಿಂದ ಹಾಸನದಲ್ಲಿ 9ಕ್ಕೂ ಹೆಚ್ಚು ಪ್ರಕರಣಗಳು ಕಂಡು ಬಂದಿರುವಂಥದ್ದು. ಅದರಿಂದ ಈಗ ಕಾಫಿನಾಡು ಚಿಕ್ಕಮಗಳೂರು ಜನರಲ್ಲಿ ಒಂದು ರೀತಿಯಲ್ಲಿ ಭಯ ಸೃಷ್ಟಿ ಆಗ್ತಾ ಇದೆ. ಜೊತೆಗೆ ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಳ್ಬೇಕನ್ನೋ ಒಂದು ಆಗ್ರಹ ಕೂಡ ಮಾಡ್ತಿದ್ದಾರೆ. ಆದರೆ ಈಗ ನೋಡ್ತಾ ಇರ್ಬೋದು, ಸಾಕಷ್ಟು ವೆಹಿಕಲ್ಗಳು ಬಂದಿದ್ದಾವೆ. ಅಂದರೆ ಇವರೆಲ್ಲರೂ ಕೂಡ ಆನ್ಲೈನಲ್ಲಿ ಪಾಸನ್ನು ಪಡೆದು ಬೇರೆ ಜಿಲ್ಲೆಗಳಿಂದ ಬರ್ತಾ ಇರುವಂಥದ್ದು. ಚಿಕ್ಕಮಗಳೂರು ಈಗಾಗಲೇ ಈವರೆಗೂ ಕೂಡ ಸಾಕಷ್ಟು ಕೊರೋನಾ ಕೇಸ್ಗಳು ಬಂದರೂ ಕೂಡ ಚಿಕ್ಕಮಗಳೂರು ಗ್ರೀನ್ ಝೋನ್ ಆಗಿ ಜಿಲ್ಲೆಯಾಗೆ ಉಳಿದಿರುವಂಥದ್ದು. ಆದರೆ ಈಗ ಬೇರೆ ಬೇರೆ ಭಾಗದಿಂದ ಜನರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜನರಲ್ಲಿ ಒಂದು ರೀತಿಯಲ್ಲಿ ಭಯ ಸೃಷ್ಟಿಯಾಗಿರುವಂಥದ್ದು, ಆತಂಕ ಮನೆ ಮಾಡಿರುವಂಥದ್ದು. ಜನರಿಗೆ ಈಗ ಬೇರೆ ರೆಡ್ ಝೋನ್ ಮತ್ತು ಗ್ರೀನ್ ಝೋನ್, ಆರೆಂಜ್ ಝೋನ್ಗಳು ಜಿಲ್ಲೆಗಳಿಂದ ಜನರು ಬರ್ತಿರುವ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದು ರೀತಿಯಲ್ಲಿ ಭಯ ಸೃಷ್ಟಿಯಾಗ್ತಿದೆ. ಇವರಿಗೆ ಕಡ್ಡಾಯವಾಗಿ ಹೋಮ್ ಕ್ವಾರಂಟೈನ್ ಮತ್ತು ಸೀಲನ್ನು ಹಾಕುವಂಥ ಕೆಲಸ ಜಿಲ್ಲಾಡಳಿತ ಮಾಡಬೇಕನ್ನೋ ಒಂದು ಆಗ್ರಹವನ್ನು ಸಾರ್ವಜನಿಕರು ಮಾಡ್ತಿದ್ದಾರೆ. ಆದರೆ ಜಿಲ್ಲಾಡಳಿತ ಮಾತ್ರ ಈಗ ಪಕ್ಕದ ಜಿಲ್ಲೆಯಲ್ಲಿ ಕೊರೋನಾ ಕೇಸ್ ಬಂದರೂ ಕೂಡ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಅನ್ನೋ ಒಂದು ಆರೋಪ ಕೂಡ ಸಾರ್ವಜನಿಕರ ವಲಯದಲ್ಲಿ ಬಂದಿರುವಂಥದ್ದು. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರತಿಯೊಬ್ಬರನ್ನು ಕೂಡ ಹೋಮ್ ಕ್ವಾರಂಟೈನಿಗೆ ಇರಿಸಬೇಕನ್ನೋ ಒಂದು ಆಗ್ರಹ ಕೂಡ ಕೇಳಿ ಬಂದಿದೆ. ಕಿರಣ್ ಜೊತೆ ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.